ಕೊನೆಯದಾಗಿ ಒಂದೇ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾವು ಈಗಾಗಲೇ 2 ಹೋರಾಟವನ್ನು ಕೈಗೆ ತಗೊಂಡಿದ್ವಿ. ಒಂದು ವಾಲ್ಮೀಕಿ ಹೋರಾಟವನ್ನ ಕೈಗೆ ತಗೊಂಡಿದ್ವಿ. ಕಾರಣಾಂತರಗಳಿಂದ ಪಾದಯಾತ್ರೆ ಆಗದೇನೆ ಕೋರ್ಟ್ ಅಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತು. ಇನ್ನೊಂದು ಹೋರಾಟ ವಕ್ಫ್ ವಿರುದ್ಧ ಮಾಡಿರ್ತಕ್ಕಂಥ ಆಂದೋಲನ ಬೀದರ್ ಇಂದ ಪ್ರಾರಂಭ ಮಾಡಿ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ನಾವು ಹೋಗಿದ್ವಿ. ವಾಸ್ತುಸ್ಥಿತಿ ಏನಿದೆ ಅಂತ ಆ ವರದಿಯನ್ನ ಕೇಂದ್ರದ ಸಂಸದೀಯ ಸಮಿತಿಗೆ ಕೊಟ್ಟು ಬಂದ್ವಿ. ಅದಾದ ನಂತರ ಅಮೆಂಡ್ಮೆಂಟ್ಗಳು ಆಯ್ತು. ಪ್ರಧಾನಮಂತ್ರಿಗಳು ಕರ್ನಾಟಕದ ಉದಾಹರಣೆಗಳನ್ನು ಕೂಡ ಅನೇಕ ಸಾರಿ ಕೊಟ್ಟಿದ್ದಾರೆ ವಕ್ಫ್ ವಿಷಯದಲ್ಲಿ. ಅದೇ ರೀತಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿ, ಬರೋ ದಿನಗಳಲ್ಲಿ ಈ ದೊಡ್ಡ ಸಮಸ್ಯೆ ಆಗೋದಿದೆ. ಅನಧಿಕೃತವಾಗಿ ದಾವಣಗೆರೆಯಲ್ಲೂ ಇರಬಹುದು, ಬೆಂಗಳೂರಿನಂತಲ್ಲೂ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಚಿಕ್ಕಮಗಳೂರಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಕೊಡಗಿನಲ್ಲಿದ್ದಾರೆ, ದಾವಣಗೆರೆಯಲ್ಲಿ ಇರಬಹುದು, ಚೆಕ್ ಮಾಡಿ. ಅಕ್ರಮವಾಗಿ ಬಾಂಗ್ಲಾದೇಶಿಗಳು ಇಲ್ಲಿದ್ದಾರೆ. ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಅವ್ರು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಯಾರು ಕೂಡ ಯಾವ ದೇಶದಲ್ಲಿ ಹೋಗಿ ಪಾಸ್ಪೋರ್ಟ್ ಅಥವಾ ವೀಸಾ ಇಲ್ಲದೆ ಇರಕ್ ಸಾಧ್ಯ ಇಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಯ್ತು, ಭಾರತೀಯರ ಪರಿಸ್ಥಿತಿ ಏನಾಯ್ತು, ಅಲ್ಲಿರೋ ಕ್ರಿಶ್ಚಿಯನ್ರ ಪರಿಸ್ಥಿತಿ ಏನಾಯ್ತು ನಿಮ್ಗೆಲ್ಲ ಗೊತ್ತಿದೆ. ಬರೋ ದಿನಗಳಲ್ಲಿ ಇದೊಂದು ದೊಡ್ಡ ಅನಾಹುತ ಆಗೋದಿದೆ. ಅದಕ್ಕೋಸ್ಕರ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲ ಸೇರಿ ಇದರ ವಿರುದ್ಧ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ವಾರ್ ರೂಮ್ ಪ್ರಾರಂಭಿಸಿದ್ದೇವೆ. ನಿಮ್ಗೆ ಆಶ್ಚರ್ಯ ಹೇಳ್ತೇನೆ, ಬೆಂಗಳೂರಿನಲ್ಲಿ 2 ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಂಡ ಹೆಂಡತಿ ಕೆಲಸಕ್ಕೆ ಇಟ್ಕೊಂಡಿರೋನು ಬಾಂಗ್ಲಾದೇಶದವ್ರು, ಮಕ್ಕಳು ನೋಡ್ಕೊಳ್ಳಕ್ಕೆ. ಮೊನ್ನೆ ಒಂದು ಘಟನೆ ಆಯ್ತು. ಯಾರನ್ನ ಕೆಲಸಕ್ಕೆ ಇಟ್ಕೊಂಡಿದ್ರು ಅವರೇ ಆ ಮನೆ ಮಾಲೀಕರನ್ನ ಕೊಲೆ ಮಾಡ್ತಾರೆ ಬಾಂಗ್ಲಾದೇಶದವ್ರು. ಚೆನ್ನೈದ ಒಂದು ರಿಪೋರ್ಟ್ ನ ಓದ್ತಾ ಇದ್ದೆ. ಅಲ್ಲಿ ಚಿಂದಿ ಆಯಕ್ಕೆ ಬಂದಿರ್ತಕ್ಕಂಥವನು, ಕಸ ಎತ್ತಕ್ ಬಂದಂತವನು ಯುವಕನಿದ್ದಾಗ ಅವನು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾನೆ. ಇತ್ತೀಚೆಗೆ ತಮಿಳುನಾಡು ಸರ್ಕಾರಕ್ಕೆ ಗೊತ್ತಾಯ್ತು ಅವನು ಬಾಂಗ್ಲಾದೇಶದವನು ಅಂತ ಹೇಳಿ. ಆಶ್ಚರ್ಯ ಹೇಳ್ತೀನಿ, ಅವನು ಮದುವೆ ಆಗಿರೋ ಹುಡುಗಿ IPS ಅಧಿಕಾರಿಯ ಮಗಳು. ಅವನನ್ನ ಆ ರಾಜ್ಯ ಸರ್ಕಾರ ವಾಪಸ್ ಕಳಿಸ್ತು ಬಾಂಗ್ಲಾಕ್ಕೆ. ಅದಕ್ಕೆ ದಾವಣಗೆರೆಗೂ ಬಹಳ ದೂರ ಇಲ್ಲ. ನಾವು ಬಹಳ ಚೀಪ್ ಲೇಬರ್ ಅಂತ ಹೇಳಿ ನಮ್ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ಬೋದು. ನಾವ್ಯಾರೋ ಬಿಹಾರದವನಿಗೋ ಅಥವಾ ಉತ್ತರ ಪ್ರದೇಶದವನಿಗೋ ಅಥವಾ ಉತ್ತರ ಕರ್ನಾಟಕದವನಿಗೋ ಅಥವಾ ನಮ್ಮೂರಿನವನಿಗೋ ಬಡವನಿಗೆ 20,000 ಸ್ಯಾಲ್ರಿ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಳ್ತೀವಿ. ಅವನು 10,000ಕ್ಕೆ ಬರ್ತಾನಂತ ಇವನು ತೆಗೆದು ಬಿಡ್ತೀವಿ. ಉದ್ಯೋಗನೂ ಇಲ್ಲ ನಮ್ಮವನಿಗೆ. ವಿದೇಶಿ ಅಕ್ರಮಿಕವಾಗಿ ಬಂದಂತ ವಿದೇಶಿ ನಾಳೆ ದಿವಸ ಹೆಂಗೆ ಮುಳುವಾಗ್ತಾನಂದ್ರೆ ನಮ್ಮ ಕುಟುಂಬಗಳನ್ನೇ ನಾಶ ಮಾಡುವಂತ ಪರಿಸ್ಥಿತಿ ಬರಬಹುದು. ಅದಕ್ಕೋಸ್ಕರ ನಾವು ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ವಾರ್ ರೂಮಿಗೆ ಸಾಕಷ್ಟು ಮಾಹಿತಿಗಳು ಬಂದಿದೆ. 13ನೇ ತಾರೀಕು ನನ್ನ ಕ್ಷೇತ್ರನೇ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಿಂದ ಸಿದ್ದೇಶ್ ಅವ್ರ ನೇತೃತ್ವದಲ್ಲಿ, ರಮೇಶ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲಿ, ಕುಮಾರ್ ಬಂಗಾರ ಎಲ್ಲರೂ ಸೇರಿ ಜನಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ನಾವು ದೇಶಕ್ಕೆ ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಇಂಥ ಕೆಲಸ ಮಾಡೋಣ. ಈ ರೀತಿಯ ಕೆಲಸಗಳಿಗೆ ನಾವೆಲ್ಲರೂ ಒಟ್ಟಾಗೋಣ. ನಿಮ್ಮೂರಲ್ಲಿ ಈ ಸಮಸ್ಯೆ ಬರದೇ ಇರೋಂಗ್ ನೋಡ್ಕೊಳ್ಳಿ. ಆ ದೇಶದ ಕೆಲಸ ನಾವು ಇಂಥ ಕೆಲಸಗಳನ್ನು ಮಾಡಿದ್ರೆ ಸಿದ್ದೇಶ್ ಅವರ ಜನ್ಮದಿನ ಆಚರಣೆ ಮಾಡಿದ್ದು ಸಾರ್ಥಕ ಆಗತ್ತೆ ಅಂತ ಭಾವಿಸ್ತೀನಿ. ಆ ರೀತಿ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ಯಾರು ಬಿಜೆಪಿ ವಿರುದ್ಧ ಮಾತಾಡ್ತಾರಲ್ಲ, ನಿಮ್ ಕಡೆ ಶಕ್ತಿ ಇದ್ರೆ ಅವ್ರಿಗೆ ತಲೆ ಮಠಕ್ಕೆ ಹೇಳಿ ಮಾತಾಡೋದು ನಿಲ್ಸು ಅಂತ. ಮತ್ ಸಾಮಾನ್ಯವಾಗಿ ಆ ಮಾತಾಡೋರು ಎಲ್ಲಿ ಮಾತಾಡ್ತಾರೆ, ನಮ್ಮ ಮಾಧ್ಯಮದ ಸ್ನೇಹಿತರಿದ್ದಾರೆ, ತಪ್ಪು ತಿಳ್ಕೋಬಾರ್ದು. ಈಗೆಲ್ಲ ನೋಡಿ, ಇಷ್ಟೆಲ್ಲ ಒಳ್ಳೆ ಕೆಲಸ ಹೇಳಿದ್ದು ಅದು ಬರೆಯೋದೇ ಇಲ್ಲ ಅವರು. ನಾಳೆ ಹೆಡ್ಲೈನ್ಸ್ ಏನ್ ಬರುತ್ತೆ? ನಾನೇನಾರು ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ಲಿ ಇಲ್ಲಿ, ಅದೇ ಹೆಡ್ಲೈನ್ ಬರುತ್ತೆ. ವಾಲ್ಮೀಕಿ ನಿಗಮದಲ್ಲಿ ಪ್ರತಾಪ್ ಅವರು ಒಂದು ಹೆಸರು ಬಿಟ್ರು,
ಯಾರ್ದು? 4 ಜನ ನಾವು ಕೇಸ್ ಹಾಕಿದ್ದು, ಇಡೀ ಟೀಮ್ ಪರವಾಗಿ ಹಾಕಿದ್ದು. ನಾನು, ಕುಮಾರ್ ಬಂಗಾರಪ್ಪನವರು, ರಮೇಶ್ ಜಾರಕಿಹೊಳಿ ಅವರು, ಇನ್ನೊಬ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಅವ್ರ ಹೆಸರು ಹೇಳಿದ್ರೆ ಏನಾಗ್ಬಿಡತ್ತೋ, ಇವರು ಕಾಂಟ್ರವರ್ಸಿ ಮಾಡ್ತಾರಂತ ಹೇಳಲಿಲ್ಲ ಪ್ರತಾಪ. ಅದಕ್ಕೆ ನಿಜವಾದ ಸುದ್ದಿಗಳನ್ನು ನೀವು ಬರೀರಿ. ನಿಜವಾಗಿ ಪಾರ್ಟಿ ಯಾರು ಕಟ್ಟಿದಾರಲ್ಲ ಇಲ್ಲಿ, ಅವ್ರ ಬಗ್ಗೆ ಪ್ರಚಾರ ಕೊಡಿ, ಅವರ ವರ್ಷನ್ ಏನಂತ ತಿಳ್ಕೊಳ್ಳಿ. ಯಾವ್ದೋ ಈ ಪೇಪರ್ ಟೈಗರ್ಗಳು ಇರ್ತಾವಲ್ಲ, ಅವ್ರಿಗೆ ಆಸ್ಪದ ಕೊಡಬೇಡಿ. ಅದರಿಂದ ಅನಗತ್ಯವಾಗಿ ಚರ್ಚೆ ಅದೇ ಶುರು ಆಗತ್ತೆ. ಅಂತ ಕೆಲಸ ನೀವು ಮಾಡಿದ್ರೆ ಇವತ್ತು ಸಿದ್ದೇಶ್ ಅವರ ಜನ್ಮದಿನಕ್ಕೆ ನಿಮ್ದು ಇದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಭಾವಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.